ರೆಸ್ಪಾನ್ಸೇ ಇಲ್ಲ. ಎಲ್ಲಿದ್ದಾರೆ ಎಲ್ಲ ಅಂದ್ರೆ ಆ ಮಕ್ಕಳು ಮೇಕಪ್ ಮಾಡ್ಕೊಳ್ತಾ ಇದ್ರೆ ಅಲ್ಲಿದ್ದಾರೆ. ಶಾಲೆಯಲ್ಲಿ ನಾವು ಮಾಡ್ಕೊತಿದ್ವಿ, ನಿಮ್ಮ ಮನೆಯಲ್ಲಿ ನೀವು ಮಾಡೋ ಮೇಕಪ್ ಇದ್ದೇ ಇರ್ತದೆ. ಶಾಲೆ ಮೇಕಪ್ ಒಂದ್ಸಲ ನೋಡ್ಲಿ, ಬಿಟ್ಟು ಬಿಟ್ಟು ಎಳ್ಕೊಂಡು ಬಂದಿದ್ದಾಯ್ತು ನಿಮ್ಮನ್ನ ಆಚೆಗೆ, ಬನ್ನಿ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಅಂತ. ಅಷ್ಟು ಪ್ರೀತಿ ನಿಮ್ಮ ಮಕ್ಕಳಿಗೆ, ನಿಮ್ಮ ಮಕ್ಕಳ ಮೇಲೆ. ಈ ಎಲ್ಲ ಹೋಗಿದ್ದವರು ಹೆಣ್ಮಕ್ಳ ಹತ್ರ ಮೇಕಪ್ ಹೋಗೋರೆ, ಪಾಪ ಹುಡುಗನ್ ಕೇಳೋರೇ ಇಲ್ಲ. ಯಾವ ಪೇರೆಂಟ್ ಅವ್ನು ಏನಾರು ಮಾಡ್ಕೋಬಹುದು, ಎಲ್ಲಾರು ಬಟ್ಟಿಕ್ಕೋಬಹುದು, ಅವ್ನು ಹೆಂಗಾರು ಕಚ್ಚೆ ಕಟ್ಕೋಬಹುದು. ಎಲ್ಲರೂ ಹೆಣ್ಮಕ್ಳಿಗೆ. ದಟ್ಸ್ ಇಂಡಿಯಾ. ಎಲ್ಲ ಫೋಕಸ್ಸು ಹೆಣ್ಣು ಮಕ್ಕಳ ಬೆಳವಣಿಗೆ ಕಡೆನೆ ಪ್ರತಿಯೊಬ್ಬರು ಗಮನ ಇರೋದ್ರಿಂದ ಇಡೀ ಪ್ರಪಂಚದಲ್ಲಿ ಹೆಣ್ಣಿಗೆ ಅಂತಹ ಸ್ಥಾನಮಾನ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಇದೆಲ್ಲ ನಾವು ಬೆಳೆಸ್ಕೊಂಡು ಬಂದಿರುವಂಥದ್ದು, ಉಳಿಸ್ಕೊಂಡು ಬಂದಿರುವಂಥದ್ದು. ಈ ಕಾರ್ಯಕ್ರಮದಲ್ಲಿ ಇದುವರೆಗೂ ಒಂದು 6-7 ಜನ ಬಂದು ಹೋಗಿದ್ದಾರೆ ಸ್ಟೇಜ್ ಮೇಲೆ. ಅವ್ರು ಮಾತಾಡ್ತಿರುವಂತಹ ಒಂದೊಂದು ಮಾತು ಕನ್ನಡ ಆಗ್ಬೋದು, ಇಂಗ್ಲಿಷ್, ಪರ್ಫಾರ್ಮಿಂಗ್ ರಿಯಲಿ ವೆಲ್. ಈ ಟ್ಯಾಲೆಂಟ್ ನಂಗೆ ಮುಂದುವರಿಸ್ಕೊಂಡು ಹೋಗಿ ವಾರ್ಷಿಕೋತ್ಸವದ ಈ ಸುಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೈತನ್ಯಕ್ಕೆ ನಮಸ್ಕರಿಸಿ, ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಕಮಣಿಗೆ ನಮಸ್ಕರಿಸುತ್ತಾ, ಹಾಗೂ ಈ ಒಂದು ಸುಂದರ ವೇದಿಕೆಗೆ ನಾವೆಲ್ಲ ಕೂತಿದ್ದೀವಿ ಅಂತಂದ್ರೆ ಅದಕ್ಕೆ ನಮ್ಮ ಕಾರಣೀಭೂತರಾಗಿರ್ತಕ್ಕಂಥ, ಐಕ್ಯರಾಗಿರ್ತಕ್ಕಂಥ CS ನಾರಾಯಣಸ್ವಾಮಿ ಅವರನ್ನು ಕೂಡ ನೆನಪು ಮಾಡಿಕೊಂಡು, ಹಾಗೆ ಅವರ ಒಂದು ಜೊತೆಯಲ್ಲಿ ಕೆಲಸ ಮಾಡಿ ನಮ್ಮ ಈ ಶಾಲೆಯಲ್ಲಿ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಶ್ರೀಮಠದ ಭಕ್ತರಾಗಿರ್ತಕ್ಕಂಥ ವೆಂಕಟ ನಾರಾಯಣಪ್ಪ ಅವರಿದ್ದಾರೆ, ಹಾಗೂ ನಮ್ಮ ಇನ್ನೋರ್ವ ರಾಜಣ್ಣ ಅವರಿದ್ದಾರೆ. ನಮ್ಮ ಶಿಕ್ಷಣ ಸಂಸ್ಥೆಗಳ ಆಡಳಿತಾಧಿಕಾರಿಗಳು, ಶಿಕ್ಷಣ ತಜ್ಞರು, ಹಿರಿಯರು ಆಗಿರ್ತಕ್ಕಂಥ ಶಿವರಾಮ್ ರೆಡ್ಡಿ ಅವರಿದ್ದಾರೆ. ಕನ್ನಡ ಕಲ್ಚರ್ ಆ್ಯಂಡ್ ಸಂಸ್ಕೃತಿಯ ಇಲಾಖೆಯ ರವಿ ಅವರಿದ್ದಾರೆ. ನಮ್ಮ ಸದಾಶಿವ ರೆಡ್ಡಿ ಅವರ ಸುಪುತ್ರರಾಗಿರ್ತಕ್ಕಂಥ ಗಂಗಾಧರ್ ಅವರಿದ್ದಾರೆ. ನಮ್ಮ CS ನಾರಾಯಣಸ್ವಾಮಿ ಅವರ ಸುಪುತ್ರರಾಗಿರ್ತಕ್ಕಂಥ ನಮ್ಮ ರಮೇಶ್ ಅವರಿದ್ದಾರೆ. ನಮ್ಮ ಸದಾ ಕ್ರೀಡೆಗೆ ಪ್ರೋತ್ಸಾಹ ಕೊಟ್ಟು ಕ್ರೀಡೆಯನ್ನೇ ಮೈಗೂಡಿಸ್ಕೊಂಡು ಇರ್ತಕ್ಕಂಥ ನಮ್ಮ ಶ್ರೀಮಠದ ಭಕ್ತರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರಿದ್ದಾರೆ. ಇನ್ನೋರ್ವ ಶ್ರೀಮಠದ ಭಕ್ತರಾಗಿರ್ತಕ್ಕಂಥ ವೆಂಕಟೇಶ್ ಅವರಿದ್ದಾರೆ, ಹಾಗೂ ನಮ್ಮ ಸೊನ್ನೇಗೌಡರು ಅವರಿದ್ದಾರೆ, ನಮ್ಮ ಹರೀಶ್ ಅವರಿದ್ದಾರೆ, ರಾಜೇಶ್ ಅವರಿದ್ದಾರೆ, ದಿಲೀಪ್ ಅವರಿದ್ದಾರೆ, ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಬೋರೆಯವರು ಮತ್ತು ನಾವೆಲ್ಲ ಸಹೃದಯ ಶಿಕ್ಷಕರೇ ಮತ್ತು ಪ್ರೀತಿಯ ಪೋಷಕರೇ ಮತ್ತು ಮಕ್ಕಳೇ. ಈಗಾಗಲೇ ಮಗಳು ಕೂಡ ಇರೋದ್ರಿಂದ ತುಂಬ ಸುಂದರವಾಗಿ ನಮ್ಮ ರಾಜಣ್ಣನ ಮೊಮ್ಮಗಳ ಆದಿಯಾಗಿ ಎಲ್ಲರೂ ಕೂಡ ಮಾತೃಭೋಜನದ ಒಂದು ವಿಶೇಷವನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆ ಮಾತೃದ ಒಂದು ತಾಯಿಯ ಒಂದು ಸ್ಥಾನಮಾನವನ್ನು, ತಾಯಿಗೆ ನಮ್ಮ ಸಂಸ್ಕೃತಿಯಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಥಾನಮಾನವನ್ನು ಮತ್ತು ಆ ತಾಯಿಯ ಶಕ್ತಿಯನ್ನು ಮಕ್ಕಳುಗಳು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆ ತಾಯಿ ಅಂತಕ್ಕಂಥದ್ದು ನಿನ್ನೆ ಒಂದು ಮಗು ಮಾತಾಡ್ತಾ ಹೇಳ್ತಾ ಇತ್ತು, ದೇವರು ಎಲ್ಲ ಕಡೆ ಇರ್ಲಿಕ್ಕೆ ಆಗಲ್ಲ ಅಂತ ಹೇಳಿ ತಾಯಿಯನ್ನ ಸೃಷ್ಟಿ ಮಾಡಿದಾನೆ. ತಾಯಿ ಅಂತಕ್ಕಂಥವ್ಳು ಎಲ್ಲ ಕಡೆ ಇರ್ತಾಳೆ ಅಂತ ಹೇಳಿ, ದೇವರು ತಾನು ಎಲ್ಲ ಕಡೆ ವಾಸಕ್ಕಾಗಲ್ಲ ಅಂತ ಹೇಳಿ ತಾಯಿಯನ್ನ ದೇವ್ರ ರೂಪದಲ್ಲಿ ಕೊಟ್ಟಿದ್ದಾನೆ ಅಂತ ಹೇಳಿ ನಿನ್ನೆ ಒಂದು ಮಗು, ನಿನ್ನೆ ನಮ್ಮ ಮೆಳೆಕೋಟೆ ಶಾಲೆಯಲ್ಲಿ ಒಂದು ಮಗು ಹೇಳ್ತಾ ಇತ್ತು. ಹಾಗೆ ಆ ತಾಯಿಗೆ ಅಂತ ಒಂದು ಪಾವಿತ್ರ್ಯತೆ ಇತ್ತು. ಇನ್ನು ಮುಂದುವರೆದೊಂದು ಮಾತು ಹೇಳಿದ್ರು, ದೇವರು ತಾಯಿ ದೇವರಾಗ್ಬೋದು, ಆದ್ರೆ ದೇವರು ತಾಯಿ ಆಗಕ್ಕಲ್ಲ ಅಂತ ಹೇಳ್ತಾ ಇದ್ರು. ಹಾಗೆ ಆ ತಾಯಿಗೆ ಅಂತ ಒಂದು ಮಹತ್ವವಾದ ಒಂದು ಶಕ್ತಿಯನ್ನ, ಒಂದು ದಿವ್ಯ ಶಕ್ತಿ ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ವೇದೋಪನಿಷತ್ತುಗಳಲ್ಲಿ ಕೊಟ್ಟಿರ್ತಕ್ಕಂಥದ್ದು. ನೀವು ಕೇಳಿದ್ರಿ, ವೇದಗಳಲ್ಲೂ ಕೂಡ ಮೊದಲು ಮಾತೃದೇವೋಭವ, ಆಮೇಲೆ ಪಿತೃದೇವೋಭವ, ಹಾಗೆ ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತಕ್ಕಂಥ ಮಾತನ್ನು ಕೇಳಿದ್ರಿ. ಹಾಗೆ ಆ ತಾಯಿಯ ತುತ್ತು ಅದೊಂಥರ, ತಾಯಿಯ ಒಡಲು ಒಂಥರ ಕಡಲಿದ್ದಂಗೆ, ಅದು ಸಮುದ್ರದ ಸಮಾನ ಅಂತ ಹೇಳಿ. ಹಾಗೆ ಅಂತ ತಾಯಿಯ ತುತ್ತು ಕೂಡ ಒಂದು ಪಾವಿತ್ರ್ಯತೆ ಇದೆ. ಆ ಒಂದು ನಾವೆಲ್ಲ ಇವತ್ತು ಗಮನಿಸಬೇಕು. ಯಾವ ಜಾತಿ ಮತ ಪಂಥಗಳ ಯಾವ ಭೇದ ಇಲ್ಲದೇನೆ ಐಕ್ಯತೆಯನ್ನು ಸಾರ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮವಾಗಿ ಇವತ್ತು ನಾವೆಲ್ಲ ಇಲ್ಲಿ ನೋಡಿದ್ದೇವೆ. ಎಲ್ಲರೂ ಅನ್ನವನ್ನು ತಂದಿದ್ದಾರೆ, ಎಲ್ಲರೂ ಊಟವನ್ನು ತಂದು ಶುಚಿಯಾಗಿ ರುಚಿಯಾಗಿ ಒಳ್ಳೆ ಆಹಾರವನ್ನು ತಂದು ತಾವೆಲ್ಲ ಬಡಿಸಿದ್ರಿ ತಾಯಂದಿರು. ನಿಮಗೆ ನಾವು ನಿಜವಾಗ್ ಕೂಡ ತಾಯಂದಿರಿಗೆ ಅಭಿನಂದನೆಯನ್ನು ಸಲ್ಲಿಸಲೇಬೇಕಾಗುತ್ತೆ. ಬೆಳಿಗ್ಗೆ ಅದು ಎಷ್ಟೊತ್ತಿಗೆ ಎದ್ದಿದ್ರೋ ಬಂದು ತುಂಬಾ ಪ್ರೀತಿಯಿಂದ ಮಕ್ಕಳಿಗೂ ಬಡಿಸಿ, ನಮಗೂ ಬಡಿಸಿ, ತಾವು ಕೂಡ ಪ್ರಸಾದವನ್ನು ಸ್ವೀಕರಿಸಿದ್ರಿ.
ಈ ಒಂದು ಬಾಂಧವ್ಯವನ್ನು ಬೆಸಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಒಂದು ಐಕ್ಯತೆಯನ್ನು ಸಾರಬೇಕು ಅಂತಕ್ಕಂಥ ಒಂದು ಭಾವನೆಯಿಂದ